ನಾನಿಲ್ಲಿ ತೆಂಗಿನ ಚಿಪ್ಪನ್ನು ತೊಗೊಂಡಿದ್ದೀನಿ. ಬೇವಿನ ಸೊಪ್ಪನ್ನು ಮನೆಯಲ್ಲಿ ತಂದಿಟ್ಕೊಂಡ್ರೆ ತಂದು ಒಣಗಿಸಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೇಕು. ಯಾವಾಗೆಲ್ಲ ಮನೇಲಿ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ನೋಡಿ, ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಬೇವಿನ ಸೊಪ್ಪಿನ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆಯನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ತೆಂಗಿನ ನಾರಿದ್ದರೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಪಚ್ಚಕರ್ಪೂರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪೂಜೆಗೆ ಬಳಸುವಂತಹ ಕರ್ಪೂರ, ಒಂದೆರಡು ಲವಂಗ, ಕರ್ಪೂರದ ಹಲ್ಲೆಗಳನ್ನು ಒಂದೆರಡು. ಇದಕ್ಕೀಗ ಕಡ್ಡಿ ಕೆರೆದು ಹಚ್ಕೊಳ್ತಾ ಇದ್ದೀನಿ. ಇದರ ಹೊಗೆಯನ್ನು ರೂಮಲ್ಲಿ, ಅಡುಗೆ ಮನೆಯಲ್ಲಾಗಿರ್ಬೋದು, ಹಾಲಲ್ಲಾಗಿರ್ಬೋದು, ಕಿಟಕಿ ಎಲ್ಲ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇದನ್ನು ಹೊಗೆನ ನಾವು ಮನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಒಂದು ಸೊಳ್ಳೆಗಳು ಕೂಡ ಬರಲ್ಲ, ಸಣ್ಣ ಸಣ್ಣ ನುಸಿಗಳು ಕೂಡ